ಆಪರೇಷನ್ ಬಂಗ್ಲೆಗುಡ್ಡ ರಹಸ್ಯ ಸ್ಫೋಟ. ಬಂಗ್ಲೆಗುಡ್ಡ ಅರಣ್ಯಕ್ಕೆ ನಿನ್ನೆ ಎಸ್ಐಟಿ ಲಗ್ಗೆ ಇಟ್ಟಿತ್ತು. ಲೋಕೋಪಯೋಗಿ ಇಂಜಿನಿಯರ್ಸ್ ಜೊತೆಗೆ ಲಗ್ಗೆಯನ್ನು ಇಟ್ಟಿರುವಂತಹ ಇದು ಆಪರೇಷನ್ ಬಂಗ್ಲಾಗುಡ್ಡ ಸ್ಫೋಟಕ ರಹಸ್ಯ ಸ್ಫೋಟವಾಗಿದೆ. ಬಂಗ್ಲೆಗುಡ್ಡ ಅರಣ್ಯ ನಿನ್ನೆ ಎಸ್ಐಟಿ ತನಿಖಾ ತಂಡ ಲಗ್ಗೆ ಇಟ್ಟಿತ್ತು. ಲೋಕೋಪಯೋಗಿ ಇಂಜಿನಿಯರ್ಸ್ ಜೊತೆಗೆ ಲಗ್ಗೆಯನ್ನ ಇಟ್ಟಿರುವಂತದ್ದು. ಸುಮಾರು 2 ಗಂಟೆಗಳ ಕಾಲ ರಹಸ್ಯ ಆಪರೇಷನ್. ಇಂಜಿನಿಯರ್ಸ್ ಏಕೆ ಬಂದಿದ್ರು ಗೊತ್ತಾ? ಬುರುಡೆ ಸಿಕ್ಕ ಸ್ಥಳ ಮ್ಯಾಪಿಂಗ್ ಕಾರ್ಯವನ್ನ ಮ್ಯಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ರು PWD ಇಂಜಿನಿಯರ್ಸ್ಗಳು. ಮ್ಯಾಪಿಂಗ್ ಸಲುವಾಗಿ ಇಂಜಿನಿಯರ್ಸ್ ಕರೆಸಿದ್ದಂತಹ ಎಸ್ಐಟಿ ತನಿಖಾ ತಂಡ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬುರುಡೆ ತನಿಖೆ. ಎಸ್ ವೀಕ್ಷಕರೇ, ಬುರುಡೆ ಗ್ಯಾಂಗ್ ನಿನ್ನೆ ಸ್ವಲ್ಪ ಭಯ ಪಡುವಂತ ಸನ್ನಿವೇಶ ಎದುರಾಗಿತ್ತು. ಯಾಕಪ್ಪ ಅವ್ರು ಭಯ ಪಡ್ತಾರೆ ಅಂತ ಕೇಳಿದ್ರೆ, ವಿಠಲಗೌಡ ತೋರಿಸಿರುವಂತಹ ಜಾಗಗಳ ನೆನಪಿದೆಯಾ ನಿಮಗೆ? ಆ ಜಾಗಗಳನ್ನ ಮರುಪರಿಶೀಲನೆಯನ್ನ ಮಾಡಲಿಕ್ಕೆ ನಿನ್ನೆ ಎಸ್ಐಟಿ ತನಿಖಾ ತಂಡ ಬಂಗ್ಲೆಗುಡ್ಡಕ್ಕೆ ಹೋಗಿತ್ತು. ಬಂಗ್ಲೆಗುಡ್ಡದ ಅರಣ್ಯಕ್ಕೆ ನಿನ್ನೆ ಎಸ್ಐಟಿ ತನಿಖಾ ತಂಡ ಹೋಗಿದ್ದಕ್ಕೆ ಎಲ್ಲರೂ ಕೂಡ ಗಾಬರಿಯಾಗಿದ್ರು. ಯಾರು ಅವರಿಗೆ ಹೇಳಿದ್ರು ಬಂಗ್ಲೆಗುಡ್ಡಕ್ಕೆ ಹೋಗ್ಲಿಕ್ಕೆ, ಅಥವಾ ವಿಚಾರಣೆಗೋಸ್ಕರ ಹೋಗ್ತಾ ಇದ್ದಾರಾ, ಅಥವಾ ಯಾರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರಾ? ಆ ಒಂದು ಹೇಳಿಕೆಯ ಆಧಾರದ ಮೇಲೆ ಅವ್ರು ಹೋಗ್ತಾ ಇದ್ದಾರೆ, ಏನು ಎತ್ತ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿತ್ತು. ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ. ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ತನಿಖಾ ತಂಡ ಅದರ ಜೊತೆಗೆ ಒಂದು ಇಂಜಿನಿಯರ್ಸ್ ಕೂಡ ಹೋಗಿದ್ರು. ಆ ಇಂಜಿನಿಯರ್ಸ್ ಅಂತ ನೋಡಿದ್ರೆ ಲೋಕೋಪಯೋಗಿ ಇಂಜಿನಿಯರ್ಸ್ ಗಳ ಜೊತೆಗೆ ಎಸ್ಐಟಿ ತನಿಖಾ ತಂಡ ಲಗ್ಗೆಯನ್ನ ಇಟ್ಟಿದೆ. ಯಾಕಾಗಿ ಇಂಜಿನಿಯರ್ಸ್ ಗಳ ಜೊತೆಗೆ ಹೋಗಿದೆ ಅಂತಂದ್ರೆ, ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಈಗ ಯಾವುದೇ ಒಂದು ಬುರುಡೆ ಸಿಕ್ಲಿ, ಅಥವಾ ಯಾವುದೇ ಒಂದು ಅಸ್ಥಿಪಂಜರ ಸಿಕ್ಲಿ, ಯಾವುದೇ ಒಂದು ಕಳೆಬರ ಸಿಕ್ಲಿ, ಅಲ್ಲಿ ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಅಂದ್ರೆ ಬಂದ ಹೋದ ಅನ್ನೋ ತರ ಇರಲ್ಲ. ಇಂಜಿನಿಯರ್ಸ್ಗಳನ್ನ ಕರೆಸಿ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಇದೇ ಕಾರ್ಯವನ್ನ ಮಾಡಿದೆ ನಿನ್ನೆ ಎಸ್ಐಟಿ ತನಿಖಾ ತಂಡ. ಎಸ್ಐಟಿ ತನಿಖಾ ತಂಡದ ಈ ಒಂದು ನಡೆ ಸಾಕಷ್ಟು ಜನರಿಗೆ ಅನುಮಾನ ಹುಟ್ಟಿಸಿತ್ತು. ಆದ್ರೆ ಇವತ್ತು ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಲಾಗಿದೆ. ಬುರುಡೆ ಸಿಕ್ಕಿರುವಂತಹ ಸ್ಥಳವನ್ನ ಮ್ಯಾಪಿಂಗ್ ಮಾಡುವಂತಹ ಕಾರ್ಯ ಏನಿತ್ತು ಅದು ಕಂಪ್ಲೀಟ್ ಆಗಿದೆ. ಮ್ಯಾಪಿಂಗ್ ಮಾಡಲಿಕ್ಕೆ PWD ಅವರ ಇಂಜಿನಿಯರ್ಸ್ಗಳು ಕೂಡ ಬಂದಿದ್ದು, ಮ್ಯಾಪಿಂಗ್ ಸಲುವಾಗಿ ಇಂಜಿನಿಯರ್ಸ್ ಅನ್ನ ಎಸ್ಐಟಿ ತನಿಖಾ ತಂಡ ಕರೆಸಿತ್ತು. ಸದ್ಯಕ್ಕೆ ಈ ಒಂದು ಬುರುಡೆ ತನಿಖೆ ಇದೆಯಲ್ಲ, ಅದು ನಿಲ್ಲೋ ತರ ಇಲ್ಲ. ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಹೆಣಗಳು ಸಿಗ್ತಾ ಇದೆ. ಅದು ಏನು ಅಂತಂದ್ರೆ 2014ರ ಆಚೆಗೆ ಸಿಗ್ತಾ ಇರುವಂಥದ್ದು. ಇತ್ತೀಚೆಗೆ ಸತ್ತಿರುವಂಥವರ ಸಂಖ್ಯೆಯೂ ಕೂಡ ಅದರಲ್ಲಿ ಆ್ಯಡ್ ಆಗಿರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಎಷ್ಟು ದಿನ ಎಸ್ಐಟಿ ತನಿಖಾ ತಂಡ ಅಲ್ಲೇ ಇರಬೇಕಾಗತ್ತೆ, ಯಾವೆಲ್ಲ ಸತ್ಯಗಳನ್ನ ಅದು ಹೊರತೆಗಿಬೇಕಾಗಿದೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಬುರುಡೆ ಗ್ಯಾಂಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಭಯವೂ ಕೂಡ ಶುರುವಾಗಿದೆ. ಯಾಕೆ ಅಂತಂದ್ರೆ, ಚಿನ್ನಯ್ಯ ಒಂದೊಂದೇ ಹೆಸರನ್ನ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಡಗ 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 ಅಂತ ಇರುತ್ತೆ ಬುರುಡೆ ಗ್ಯಾಂಗ್ಗೆ. ಸೊ ಆ ಒಂದು ಕಾರಣಕ್ಕೆ ಎಸ್ಐಟಿ ತನಿಖಾ ತಂಡದ ಹತ್ರ ಯಾಕಪ್ಪ ನಾವು ಸಿಕ್ಕಾಕೊಳ್ಳೋದು ಅಂತ ಹೇಳಿ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಬುರುಡೆ ಗ್ಯಾಂಗ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.